ಬಂದು ನೋಡಿ ಸ್ಕೂಲಿಂದ ಬಂದು ನೋಡಿ ಬಿಗ್ ಬಾಸ್ ನೋಡ್ಕೊಂಡಿರ್ತಾರೆ. ಕೆಲಸ ಮಾಡಿಬಿಟ್ರೆ ಒಳ್ಳೇದೇ. ನನ್ನ ಮಕ್ಳು ಚೆನ್ನಾಗಿ ಓದ್ತಾರೆ, ಅದೇ ಮುಖ್ಯ. ಅರ್ಧ ನನ್ನ ಲೆಕ್ಕಾಚಾರ ನೋಡ್ರೆ ಕೆಟ್ಟದ್ದು, ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ. ಸ್ಕೂಲ್ ಏನು ಓದ್ತಾ ಇಲ್ಲ ಜಾಸ್ತಿ ಗೊತ್ತಾ. ಬರೇ ಬಿಗ್ ಬಾಸ್ ಮನೆಗೆ ಬಂದು ನೋಡಿ ಸ್ಕೂಲಿಂದ ಬಂದು ನೋಡಿ ಬಿಗ್ ಬಾಸ್ ನೋಡ್ಕೊಂಡಿರ್ತಾರೆ. ಒಂದು ಕೆಲಸ ಮಾಡಲ್ಲ ಮನೆಯಲ್ಲಿ. ಕರೆಕ್ಟ್ ತಾನೆ ನಾನು ಹೇಳ್ತಾರೆ. ಓದ್ತೀನಿ ಅಂದ್ರೆ ಏನು ಓದಬೇಕು, ಓದೋದು ಬಿಟ್ಟು ಏನು ಪ್ರಯೋಜನ ಆಗೋದು. ಬಿಗ್ ಬಾಸ್ ನಮ್ಮ ಜೀವನನೇ ದೊಡ್ಡ ಬಿಗ್ ಬಾಸ್ ಆಗೋಗಿದೆ. ತಿರುಗಿ ಅವನಿಗೆ ನೋಡೋದಲ್ಲಿ ಮಾಮೂಲಿ ಬೆಳಗ್ಗೆ ನಮ್ಮದೇ ಒಂದು ದೊಡ್ಡ ಧಾರಾವಾಹಿ ಆಗುತ್ತದೆ. ಅದನ್ನ ಬಿಗ್ ಬಾಸ್ ನೋಡಿ ಏನು ಉಪಯೋಗ ಇದೆ? ಅದು ಕೆಟ್ಟ ನೋಡ್ತಾರೆ, ರೇಟು ಮಾಡ್ಕೊಂತಾರೆ. ಓದ್ಬೇಕಲ್ಲ ಮಕ್ಕಳು ಓದಲ್ಲ ಮಕ್ಕಳು. ಕೆಲಸ ಮಾಡ್ರೆ ಅಂದ್ರೆ ಬರೀ ನೋಡ್ರೆ ಬಿಗ್ ಬಾಕ್ಸ್ ನೋಡ್ಕೊಂಡಿರ್ತಾರೆ. ಅವ್ರು ದುಡ್ಡು ಮಾಡ್ಕೊಂತಾರೆ, ಮಕ್ಳು ಏನು ಮಾಡ್ತಾರೆ? ನಾವು ಕಷ್ಟ ಬಿದ್ದು ಸಾಕ್ಬೇಕು ನಾವು ಉಲ್ಟಾ. ಸ್ಕೂಲ್ ಫೀಸ್ ಕಟ್ಟಬೇಕು, ಕಟ್ಟಿಲ್ಲ ಅಂದ್ರೆ ಈ ಸೈಡ್ ಕಳ್ಸಿಬಿಡ್ತಾರೆ. ಒಂದ್ಸಲ ಫೀಸ್ ಕಟ್ಟಿಲ್ಲ ಅಂದ್ರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ನಡೀತಾ ಇರೋದ್ರಿಂದ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ. ಇದು ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ಹಾಳಾಗಿದ್ದಾರೆ. ಎಷ್ಟೋ ಮಕ್ಕಳುಗಳು ಹಾಳಾಗಿದ್ದಾರೆ. ಬರೇ ಫೋನ್, ಎಲ್ಲಿ ನೋಡಿ ಫೋನಲ್ಲಿ ನೋಡಿ ಬಿಗ್ ಬಾಸ್ ನೋಡ್ಕೊಂಡಿರ್ತಾರೆ. ಎಲ್ಲಿ ಓದ್ತಾರೆ ಮಕ್ಕಳು? ನಾವು ಕಷ್ಟನೋ ಕೂಲಿನೋ ಏನೋ ಚಪ್ಪಲ್ ಕೆಲಸ ಮಾಡ್ಕೊಂಡು ಹೋಗಿ ಮಕ್ಳಿಗೆ ಕೊಡ್ತೀವಿ. ಟೀಚರ್ಗಳು ಕೊಟ್ಟರು ಏನು ಮಕ್ಕಳು ಓದಲ್ಲ, ಸೇನ್ ಸುಖ. ಬಿಗ್ ಬಾಸ್ ಬಗ್ಗೆ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಬಿಗ್ ಬಾಸ್ ಕ್ಯಾನ್ಸಲ್ ಮಾಡಿಬಿಟ್ರೆ ಒಳ್ಳೇದೇ. ನನ್ನ ಮಕ್ಳು ಚೆನ್ನಾಗಿ ಓದ್ತಾರೆ, ಅದೇ ಮುಖ್ಯ. ನಾನು ಹೇಳೋದು ಬಿಗ್ ಬಾಸ್ ಕ್ಯಾನ್ಸಲ್ ಮಾಡಬೇಡಿ. ಯಾವ ಮನೆ ನೋಡಿ ಬಿಗ್ ಬಾಸ್ ನೋಡ್ಕೊಂಡಿರ್ತಾರೆ ಮಕ್ಳುಗಳು. ಎಲ್ಲರೂ ಓದೋದು ಫೀಸ್ಗಳು ನಾವು ದುಡಿಯೋದು 500,000 ರೂಪಾಯಿ. ಬೆಳಗ್ಗೆಯಿಂದ 6 ಗಂಟೆಗೆ ಬಂದು ಸಂಘ 5 ಗಂಟೆ ತನಕ 500,000 ರೂಪಾಯಿ ದುಡಿಯೋಕೆ ಭಾಳ ಕಷ್ಟ ಇದೆ ಇವಾಗ. ಸ್ಕೂಲ್ ಫೀಸ್ 400-500 ರೂಪಾಯಿ ಕಷ್ಟ ಇದೆ. ಬಿಗ್ ಬಾಸ್ ಕ್ಯಾನ್ಸಲ್ ಮಾಡಿ ಮಕ್ಳುಗಳು ಆರಾಮಾಗಿರ್ತಾರೆ ಅಷ್ಟೇ. ಅವ್ರು ದುಡ್ಡು ಮಾಡ್ಕೊಂತ ನಾವು ರೋಡ್ ಬಂದಿರ್ತೀವಿ ಅಷ್ಟೇ. ಆ ಥರ ಆಗೋದು. ಆ್ಯಕ್ಚುಲಿ ಇವ್ರು ಗೆಲ್ಬೇಕಾಯ್ತು, ಅರುಣ್ ಸಾಗರ್ ಗೆಲ್ಬೇಕಾಯ್ತು. ಅವ್ರು ಆಡಿರೋ ಆಟ ಎಲ್ಲ ಫುಲ್ ಟ್ಯಾಲೆಂಟ್ ಇದೆ. ಗೆಲ್ಸಿದಾರನ್ನ ಅದು ರಾಜಕೀಯ ನೋಡಿ ಅಲ್ಲೇ ಬರೋದು. ಅದನ್ನೇ ಅಲ್ವಾ, ಇನ್ನೇನು ನೋಡೋದು ಅದನ್ನು. ಅದು ರಾಜಕೀಯ ಮಾಡೋದು ನೋಡಿ. ಫಸ್ಟು ಬಿಗ್ ಬಾಸ್ ಬಂದಾಗ ಅರುಣ್ ಸಾಗರ್ ಗೆಲ್ಬೇಕಾಯ್ತು ಲೆಕ್ಕ ನೋಡಿ. ಇನ್ನೂ ತೆಗೊಂಡು ನೀವೇ ನೋಡಿ ಅದನ್ನು ತಿರ್ಗಾ ರಿಪ್ಲೈ ಮಾಡಿ. ಅದ್ರೊಳಗೆ ಯಾರ್ದು ಇದೆ ಟ್ಯಾಲೆಂಟು? ಅರುಣ್ ಸಾಗರ್ ಇರೋದು ಸೋಲ್ಸ್ಬಿಟ್ಟು ಅವ್ರನ್ನ. ಮತ್ತು ಅದು ರಾಜಕೀಯ ಅಲ್ವಾ? ಅದು ಮಾಡೋದೇ ವೇಸ್ಟ್ ಅದು.